22 ವರ್ಷ 9 ತಿಂಗಳ ತನಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಪಡಬಾರದ ಯಾತನೆಯನ್ನ ಪಟ್ಟಿರತಕ್ಕಂಥ ಈ ಬಾರಿ ಮಾಲೀಕನಿಗೆ ಮತವನ್ನ ಕೊಡಬೇಕು, ಕೂಲಿ ಕಾರ್ಮಿಕನಿಗೆ ಮತವನ್ನ ಕೊಡಬೇಕು, ಅದನ್ನ ನಿರ್ಧಾರ ಮಾಡಿದ್ದಾರೆ. ಒಂದೇ ಮನತನಕ್ಕೆ ಮತದಾರ ಬಂಧುಗಳು ವೋಟ್ ಹಾಕ್ಲಿಕ್ಕೆ ಅವರೇನು ಅವರ ಜೀತದಾಳುಗಳಲ್ಲ. ಯಾವಾಗ 9ನೇ ತಾರೀಕು ಬರುತ್ತೆ, ನಾವು ಯಾವಾಗ ಕಮಲದ ಬಟನ್ ಅನ್ನ ಒತ್ತಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಅವನನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ಹೇಳಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಟಿಕೆಟ್ ಅನ್ನ ಕೇಳಿದ್ರು, ಅವರಿಗೆ ಕೊಡದೇ ಇರೋದ್ರಿಂದ ನಿಮಗೇನಾದ್ರೂ ಅನುಕೂಲ ಆಗುತ್ತೆ ಅಂತ. ಈ ಬಾರಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಸಿಖ್, ಸಾಯಿ ಯಾವುದು ಜನಾಂಗ ಇಲ್ಲ ಸರ್. ಈ ಬಾರಿ ಕೇವಲ ಕಮಲದವು ಮಾತ್ರ ಇದೆ. ಈ ಬಾರಿ ಏನೋ ಮೆರವಣಿಗೆಯನ್ನ ನೋಡಿದ್ರೆ ಆ ಯುವಕರಲ್ಲಿರ್ತಕ್ಕಂಥ ಉತ್ಸಾಹ, ಒಂದು ಆತನ ಗೆಲ್ಲಿಸ್ಬೇಕನ್ನೋ ಒಂದು ಕಿಚ್ಚು, ಅದು 100ಕ್ಕೆ 100 ಫಲಿಸುತ್ತೆ. ಈ ಬಾರಿ 100ಕ್ಕೆ 100 ಫಲಿಸುತ್ತೆ. ಯಾರೇ ಅಡ್ಡ ಬಂದ್ರು ಕೂಡ, ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ, ಏನೇ ತಂತ್ರಗಾರಿಕೆಯನ್ನ ಎಣದ್ರು ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಂದಷ್ಟೇ ಅಲ್ಲ, ದಕ್ಷಿಣ ಕ್ಷೇತ್ರದ ಎಲ್ಲ ಜನತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಬಾರಿ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಆಡ್ತಾರ ಜನ ಅಂತ. ಸುಮಾರು 30-35 ವರ್ಷದಿಂದ ದಾವಣಗೆರೆ ಜಿಲ್ಲೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ, ಆ ಕಪಿಮುಷ್ಟಿಯನ್ನ ಒಂದೊಂದಾಗಿ ಬಿಡಿಸಿ ಕಮಲದ ಹೂವಿಗೆ ಮತವನ್ನ ಕೊಡ್ತಾರೆ. 100ಕ್ಕೆ 100 ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಮುಕ್ತ ದಾವಣಗೆರೆ ಜಿಲ್ಲೆ ಆಗೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ. ಸರ್, ಈ ಬಾರಿ ಆಕಸ್ಮಿಕವಾಗಿ ಮಧ್ಯಂತರ ಚುನಾವಣೆ ಬಂದಿರತಕ್ಕಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾಗಿದ್ದರಿಂದ ಈ ಚುನಾವಣೆ ಬಂದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆ ಮತದಾರ ಬಂಧುಗಳು ಸುಮಾರು 22 ವರ್ಷ 9 ತಿಂಗಳ ತನಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಪಡಬಾರದ ಯಾತನೆಯನ್ನ ಪಟ್ಟಿರತಕ್ಕಂಥದ್ದು. ನೀವು ಉದಾಹರಣೆಗೆ ದಾವಣಗೆರೆ ಉತ್ತರ ಕ್ಷೇತ್ರವನ್ನು ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ನೋಡಿ, ಮಲತಾಯಿ ಧೋರಣೆ ಯಾವ ರೀತಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ದಕ್ಷಿಣದ ಕ್ಷೇತ್ರದ ಮತದಾರ ಬಂಧುಗಳು ಈ ಬಾರಿ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಮಾಲೀಕನಿಗೆ ಮತವನ್ನು ಕೊಡಬೇಕು, ಕೂಲಿ ಕಾರ್ಮಿಕನಿಗೆ ಮತವನ್ನು ಕೊಡಬೇಕು, ಅದನ್ನು ನಿರ್ಧಾರ ಮಾಡಿದ್ದಾರೆ. ಈ ಬಾರಿ ಎಲ್ಲ ಜನತೆ, ಎಲ್ಲ ಮತದಾರ ಬಂಧು, ಯಾವುದೇ ಜಾತಿ, ಧರ್ಮ, ಪಂಥ ಯಾವುದೂ ಅನ್ನದೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ವೋಟ್ ಹಾಕಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನನ್ನ ವಿಧಾನಸೌಧಕ್ಕೆ ಕಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ, ಮುಖಂಡರುಗಳಲ್ಲಿ, ದಕ್ಷಿಣ ಕ್ಷೇತ್ರದ ಜನತೆಯಲ್ಲಿ, ಮತದಾರ ಬಂಧುಗಳಲ್ಲಿ ಎಲ್ಲರಲ್ಲೂ ಕೂಡ ಇದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಒಂದೇ ಮನತನಕ್ಕೆ ಮತದಾರ ಬಂಧುಗಳು ವೋಟ್ ಹಾಕ್ಲಿಕ್ಕೆ ಅವರೇನು ಅವರ ಜೀತದಾಳುಗಳಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇವತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಇರತಕ್ಕಂಥದ್ದು. ಹಾಗಾಗಿ ಆತ ಒಬ್ಬ ಬಡತನದ ಕುಟುಂಬದಿಂದ ಬಂದಿರತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನನ್ನ ನಾವು ಯಾವಾಗ 9ನೇ ತಾರೀಕು ಬರುತ್ತೆ, ನಾವು ಯಾವಾಗ ಕಮಲದ ಬಟನ್ ಅನ್ನ ಒತ್ತಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಅವನನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತೇಳಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಸಣ್ಣ ಕಾರ್ಯಕರ್ತ. ಏನಾಗತ್ರಲ್ಲೇ ನಿಮಗೆ? ಸುಮ್ಮನಿರಲಿ, ನಿಮಗಿಂತ ಜಾಸ್ತಿ ಕಿಚ್ಚೈತೆ ನನಗೆ. ಭಾರತೀಯ ಜನತಾ ಪಕ್ಷದ ಸಣ್ಣ ಕಾರ್ಯಕರ್ತ ಅಜಯ್ ಕುಮಾರ್. ನಾನೇನು 1 ಬಾರಿ ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದೀನಿ, 1 ಸರಿ ಮೇಯರ್ ಆಗಿದ್ದೀನಿ, 1 ಸರಿ ಶಾಸಕರ ಚುನಾವಣೆಗೆ ನಾನು ನಿಲ್ಲಕ್ಕೆ ಅವಕಾಶ ಕೊಟ್ಟಿತ್ತು ಭಾರತೀಯ ಜನತಾ ಪಾರ್ಟಿ. ನೀವು ಈಗ ಕೇಳಿದ್ರಿ ಪ್ರಶ್ನೆ, ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳಿದ್ರು, ಅವರಿಗೆ ಕೊಡದೇ ಇರೋದ್ರಿಂದ
ನಿಮಗೇನಾದರೂ ಅನುಕೂಲ ಆಗುತ್ತೇನೆ ಅಂತೇಳಿ. ಸರ್, ನಾನು ಹೇಳ್ತೀನಿ, ನನ್ನ ಸ್ವಂತ ಯೋಚನೆಯನ್ನು ಹಿಡ್ಕೊಂಡು ಹೇಳ್ತೀನಿ. ಈ ಬಾರಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಸಿಖ್, ಸಾಯಿ ಯಾವುದು ಜನಾಂಗ ಇಲ್ಲ ಸರ್. ಈ ಬಾರಿ ಕೇವಲ ಕಮಲದು ಮಾತ್ರ ಇದೆ. ಈ ಬಾರಿ ಯಾವ ಜಾತಿ ಜನಾಂಗ ನೋಡಲ್ಲ, ಎಲ್ಲರೂ ನಮ್ಮ ಬಂಧುಗಳೇ. ನೀವು ಯಾರ ಕೈಯನ್ನು ಕೊಯ್ರಿ ಕೆಂಪು ರಕ್ತನೇ ಬರುತ್ತೆ. ಮಾನಸಿಕ ಸ್ಥಿತಿ ಬದಲಾವಣೆ ಇರುತ್ತೆ, ಅಷ್ಟೇ ಬಿಟ್ಟರೆ ಆ ಮಾನಸಿಕ ಸ್ಥಿತಿ ಈ ಸಾರಿ ಎಲ್ಲ ಜನಾಂಗ, ಜಾತಿ, ಧರ್ಮದವ್ರದ್ದು ಬದಲಾಗಿದೆ. ಹಾಗಾಗಿ ತಳಮಟ್ಟದಿಂದ ಬಂದಿರತಕ್ಕಂಥ ದಾಸಕರಿಯಪ್ಪ ಶ್ರೀನಿವಾಸನಿಗೆ ಇವತ್ತು ಮತವನ್ನು ಹಾಕಬೇಕು ಅನ್ನೋ ಒಂದು ಆಲೋಚನೆಯನ್ನು, ಗುರಿಯನ್ನು ದಕ್ಷಿಣದ ಮತದಾರರು ಹಿಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ 100ಕ್ಕೆ 100 ಇವತ್ತಿನ ಒಂದು ನೀವು ಏನೋ ಮೆರವಣಿಗೆಯನ್ನು ನೋಡಿದ್ರಿ, ಇವತ್ತೇನೋ ನಾಮಪತ್ರ ಸಲ್ಲಿಕೆ ಮೆರವಣಿಗೆಯನ್ನು ನೋಡಿದ್ರಿ. ಆ ಯುವಕರಲ್ಲಿರ್ತಕ್ಕಂಥ ಉತ್ಸಾಹ, ಆ ಯುವಕರಲ್ಲಿರ್ತಕ್ಕಂಥ ಒಂದು ಆತನಿಗೆ ಗೆಲ್ಲಿಸ್ಬೇಕನ್ನೋ ಒಂದು ಕಿಚ್ಚು ಏನಿದೆಯಲ್ಲ, ಅದು 100ಕ್ಕೆ 100 ಫಲಿಸುತ್ತೆ. ಈ ಬಾರಿ 100ಕ್ಕೆ 100 ಫಲಿಸುತ್ತೆ. ಯಾರೇ ಅಡ್ಡ ಬಂದರೂ ಕೂಡ, ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ, ಏನೇ ತಂತ್ರಗಾರಿಕೆಯನ್ನು ಎಣೆದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಂದಷ್ಟೇ ಅಲ್ಲ, ದಕ್ಷಿಣ ಕ್ಷೇತ್ರದ ಎಲ್ಲ ಜನತೆದು ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜಕಾರಣಕ್ಕೆ ಇತಿಶ್ರೀ ಹಾಡ್ತಾರೆ ಸರ್. ಸೋಲು ಗೆಲುವು ಜೀವನದ ಎಡಮೆಟ್ಟಲು, ಆದ್ರೆ ನಮ್ಮನ್ನ ಯಾವತ್ತೂ ತೃಪ್ತಿ ಕೊಡಲ್ಲ. ಸರ್, ತಾವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಬಾರಿ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಆಡ್ತಾರ ಜನ ಅಂತ. ನಾನು ನಿಮಗೊಂದು ಪ್ರಶ್ನೆ ಹಾಕ್ತೀನಿ. ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಆಗ್ತಾರೆ ಅಂತ ಕೇಳಿದ್ರಲ್ಲ, ಏನು ದಕ್ಷಿಣ ಕ್ಷೇತ್ರ ಅಷ್ಟೇನೋ ಅಥವಾ ಉತ್ತರನೂ ಸೇರುತ್ತೋ ಅಥವಾ ಇಡೀ ದಾವಣಗೆರೆ ಜಿಲ್ಲೆನೇ ಸೇರುತ್ತೋ ಅಂತ ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ. ಎಲ್ಲದೂ ಸರ್. ಸರ್ ಲೇ ತಡ್ರಲಿ ಸರ್, ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ದೊರೆಗಳು, ರಾಜರು, ಸಾಮಂತರು, ಸರ್ ಪಾಳೆಗಾರರು ಇವರೆಲ್ಲರೂ ಕೂಡ ನಮ್ಮ ರಾಜ್ಯವನ್ನು ಆಳಿದರು. ಎಷ್ಟು ಜನ? 573 ಜನ ಆಳ್ವಿಕೆ ಮಾಡಿದ್ರು ಸರ್. ಅವ್ರು ಆಳಿದ ಮೇಲೆ ನೆಕ್ಸ್ಟ್ ಒಂದು ಕುಟುಂಬ ಆಳ್ಬೋದು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಲೆಮಾರು ಉಳ್ಕೊಂಡಿರ್ತಕ್ಕಂಥದ್ದು ಕೇವಲ ಮೈಸೂರು. ಇವತ್ತು ಸಾರ್ವಜನಿಕರಿಗೆ ಕೇಳ್ರಿ, ಒಬ್ಬ ವಿದ್ಯಾವಂತನಿಗೆ ಕೇಳ್ರಿ, ಏನು 573 ಜನ ಸಾಮಂತರು, ರಾಜರು ಏನು ಕರ್ನಾಟಕ ರಾಜ್ಯವನ್ನು ಈ ಹಿಂದಿನಿಂದ ಆಳಿದರು, ಅದರಲ್ಲಿ ಒಂದು 8-10 ಜನದ ಹೆಸರು ಹೇಳಕ್ಕೆ ಕೇಳ್ರಿ ನೋಡೋಣ. ಸರ್, ಮರುವು ಮನುಷ್ಯನ ಸ್ವಾಭಾವಿಕ ಗುಣ. ಹಾಗಾಗಿ ಇವರು ಏನು ಸುಮಾರು 30-35 ವರ್ಷದಿಂದ ದಾವಣಗೆರೆ ಜಿಲ್ಲೆಯನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅದರಲ್ಲೂ ಉತ್ತರ ದಕ್ಷಿಣ ಕ್ಷೇತ್ರವನ್ನು ಕಪಿಮುಷ್ಟಿಯಲ್ಲಿ ಏನು ಇಟ್ಕೊಂಡಿದ್ದಾರೆ. ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ, ಆ ಕಪಿಮುಷ್ಟಿಯನ್ನು ಒಂದೊಂದಾಗಿ ಬಿಡಿಸಿ ಕಮಲದ ಹೂವಿಗೆ ಮತವನ್ನು ಕೊಡ್ತಾರೆ. 100ಕ್ಕೆ 100 ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಮುಕ್ತ ದಾವಣಗೆರೆ ಜಿಲ್ಲೆ ಆಗೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ. ಇಲ್ಲಿರ್ತಕ್ಕಂಥ ಜನ ನೊಂದು ಬಿಟ್ಟಿದ್ದಾರೆ, ಬೇಸತ್ತು ಬಿಟ್ಟಿದ್ದಾರೆ. ಏನಪ್ಪ ಕಾಂಗ್ರೆಸ್ ಸರ್ಕಾರ, ಜಾತಿಯ ಸರ್ಕಾರ, ಧರ್ಮಗಳ ಸರ್ಕಾರ, ಇವತ್ತು ಮನುಷ್ಯನಲ್ಲಿ ಜಗಳ ಹಚ್ಚೋ ಸರ್ಕಾರ, ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ಸರ್ಕಾರ, ಈ ರೀತಿ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂಥದ್ದು. ಯಾವುದೋ ಮೂಗಿಗೆ ತುಪ್ಪ ಹಚ್ಚದಾಗೆ ಬಡ ಮಹಿಳೆಯರಿಗೆ 2,000 ರೂಪಾಯಿ ಆಸೆಯನ್ನು ತೋರಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಅಂತ್ಯ ಆಡಲಿಕ್ಕೆ ಈ ಮಧ್ಯಂತರ ಚುನಾವಣೆ, ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಅಂತ್ಯ ಆಡಲಿಕ್ಕೆ ಇದೊಂದು
ದಿಕ್ಸೂಚಿಯನ್ನು ಬರೆದಿರ್ತಕ್ಕಂಥದ್ದು ದಾವಣಗೆರೆ ಜನ. ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ರಿ. ಹಾಗಾಗಿ ಈ ಬಾರಿ 2 ಕ್ಷೇತ್ರ ಗೆಲ್ಲೋದು ಎಷ್ಟು ಸತ್ಯನೋ 2028 ಮೇನಲ್ಲಿ ಬರ್ತಾ ಇರತಕ್ಕಂಥ 224 ಮತಕ್ಷೇತ್ರಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ 150ಕ್ಕಿಂತ ಹೆಚ್ಚು ಸ್ಥಾನವನ್ನು ತಗೊಂಡು ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಮುನ್ನುಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿದ್ರೆ ನೀವು ಕೂಡ ಒಬ್ರು ಆಕಾಂಕ್ಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಈಗ ನಾನು ಅನ್ಕೊಳ್ತೀನಿ ನೀವೇ ಅಭ್ಯರ್ಥಿ ಅನ್ನೋ ಟೈಪಲ್ಲಿ ನಿಮಗೆ ಕಿಚ್ಚು ಸಾಧಾರಣವಾಗಿ ಎಲ್ಲರಲ್ಲೂ ಕೂಡ ಬರಲ್ಲ. ಹೊರಗಡೆ ಇದ್ರೂ ಕೂಡ ಒಳಗಡೆ ಬೇರೆ ಥರದ ಇದಿರುತ್ತೆ. ಬಟ್ ನಿಮ್ಮನ್ನು ನೋಡಿದಾಗ ನೀವೇ ಕ್ಯಾಂಡಿಡೇಟ್ ಅಂತ ಅನಿಸ್ತಾ ಇದೆ, ಆ ಕಿಚ್ಚು ಕಾಣ್ತಾ ಇದೆ ಸರ್. ನಾನು ಆಕಾಂಕ್ಷಿ ಆಗಿದ್ದು ಸತ್ಯ. ಯಾಕಂದರೆ ಕಳೆದ ಬಾರಿ ಅದೇ ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. 2 ವರ್ಷ 9 ತಿಂಗಳು ಆದ ನಂತರ ಅಲ್ಲಿಯ ಶಾಸಕರು ದೈವಾಧೀನರಾದರು. ಆಮೇಲೆ ಮರು ಚುನಾವಣೆ ಬರುತ್ತೆ ಅಂತೇಳಿ ಹಾಬಿಯಸ್ಲಿ ಇದು ನಮ್ಮ ಚುನಾವಣಾ ನೀತಿ ಆಯೋಗದ ಒಂದು ಶಿಷ್ಟಾಚಾರ ಏನಿದೆ ಬರುತ್ತೆ ಅಂಥೇಳಿ ನಾನು ಕೂಡ ಕಳೆದ ಬಾರಿ ಸೋತಿದ್ದೀನಿ, ಇದೊಂದು ಬಾರಿ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಕೇಳೋದು ಸಹಜ, ಕೇಳಿದ್ದೀನಿ. ಆದರೆ ನಮ್ಮ ರಾಜ್ಯದ ಅಧ್ಯಕ್ಷರು ವರಿಷ್ಠರುಗಳು, ನಮ್ಮ ಕೇಂದ್ರದ ಅಧ್ಯಕ್ಷರು ವರಿಷ್ಠರು ಅವರೆಲ್ಲ ತೀರ್ಮಾನ ಮಾಡಿ ಶ್ರೀನಿವಾಸ್ ದಾಸ್ ಕರಿಪನೆ ಟಿಕೆಟ್ ಕೊಟ್ಟಿದ್ದಾರೆ. ಬಡವನ ಹಸಿವು, ಬಡವನ ಕಷ್ಟ, ಬಡವನ ನೋವು, ನಾನು ಒಬ್ಬ ಬಡವನಾಗಿರೋದ್ರಿಂದ ನನಗೆ ಗೊತ್ತಿದೆ. ಹಾಗಾಗಿ ಆತನು ಕೂಡ ಬಡತನದಿಂದ ಬಂದಿರತಕ್ಕಂಥವ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ. ನನಗಾಗಿರೋ ನೋವು ಅವನಿಗಾಗಬಾರ್ದು ಅನ್ನೋ ಕಾರಣಕ್ಕೆ ಟಿಕೆಟ್ ಘೋಷಣೆ ಆದ ತಕ್ಷಣವೇ ಆತನಿಗೆ ಶುಭಾಶಯವನ್ನು ಕೋರಿದ್ದೀನಿ. ಆತನ ಬೆನ್ನಿಗೆ ನಿಂತು ಇವತ್ತು ದಾವಣಗೆರೆ ನಗರದಲ್ಲಿ ಕಾಂಗ್ರೆಸ್ ಮುಕ್ತ ದಾವಣಗೆರೆ ನಗರವನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.